ಆಗಮಿಸಿದ್ದಾರೆ. ಅವರು ನಮ್ಮೆಲ್ಲರಿಗೂ ಕೂಡ ಧ್ಯಾನದ ಲಾಭಗಳ ಬಗ್ಗೆ 30 ನಿಮಿಷಗಳ ಕಾಲ ಉಪನ್ಯಾಸ ನೀಡಲಿದ್ದಾರೆ. ಈ ಧ್ಯಾನ ಅನ್ನೋದು ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೂಪದಿಂದಲೂ ನಮ್ಗೆ ಅನೇಕ ಲಾಭಗಳನ್ನ ಕೊಡುತ್ತೆ. ಒಂದು ಪುಸ್ತಕವನ್ನ ಒಬ್ಬ ಸಂತರು ಬರೆದ್ರು, ಏಕದಲ್ಲಿ ಎಲ್ಲ ಐತೆ ಅಂತ. ಅಂದ್ರೆ ಯೋಗ ಅಥವಾ ಧ್ಯಾನ ಅದರಲ್ಲಿ ಎಲ್ಲವೂ ಇದೆ. ಈ ಧ್ಯಾನ ಅನ್ನೋದು ಒಂದು ವಿಶಾಲವಾದ ಹೆಮ್ಮರ. ಆ ಮರದಲ್ಲಿ ಎಲ್ಲ ಪ್ರಕಾರದ ಹಣ್ಣುಗಳಿವೆ. ಕೇವಲ 1-2 ಹಣ್ಣುಗಳಲ್ಲ, ಎಲ್ಲ ಪ್ರಕಾರದ ಹಣ್ಣುಗಳು ಸಹ ಈ ಮರದಿಂದ ಸಿಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಶಾರೀರಿಕವಾಗಿ ನಾವೇನು ಧ್ಯಾನದಲ್ಲಿ ದೇಹವನ್ನ ಮೊದಲು ಸ್ಥಿರವಾಗಿ ಇಟ್ಕೊಂಡು ಮನಸ್ಸನ್ನು ಸಹ ಕೇಂದ್ರೀಕರಿಸ್ತೀವಿ. ಇದು ಶಾರೀರಿಕವಾಗಿ ಅನೇಕ ಲಾಭಗಳನ್ನ ನೀಡುತ್ತೆ. ಮೊದಲನೇದಾಗಿ ಉಸಿರಾಟ ತಾನಾಗೆ ಲಯಬದ್ಧವಾಗಿ ನಿಧಾನವಾಗಿ ನಡೆಯುತ್ತೆ. ಸಾಮಾನ್ಯವಾಗಿ ನಾವು ಪ್ರಾಣಾಯಾಮದಲ್ಲಿ ದೀರ್ಘವಾದ ನಿಧಾನವಾದ ಉಸಿರಾಟವನ್ನ ನಡೆಸ್ತೀವಿ. ಆದ್ರೆ ಧ್ಯಾನ ಮಾಡುವಾಗ ಗಮನಿಸಿ ನೋಡಿ, ತಾನಾಗಿ ಉಸಿರಾಟ ಬಹಳ ಸಹಜವಾಗಿ ನಿಧಾನವಾಗಿ ನಡೀತಿರುತ್ತೆ. ಅದೇ ರೀತಿ ಈ ಧ್ಯಾನ ಮಾಡ್ತಾ ಮಾಡ್ತಾ ಒಂದು ನಮ್ಮ ಮನಸ್ಸು ವರ್ತಮಾನದಲ್ಲಿ ಬಂದು ನಿಲ್ಲುತ್ತೆ. ಭೂತ ಭವಿಷ್ಯಗಳ ಒಂದು ಚಿಂತೆ ಆಗ್ಲಿ, ದುಃಖ ಆಗ್ಲಿ ಎಲ್ಲದರಿಂದ ವಿಮುಖರಾಗಿ ವರ್ತಮಾನದಲ್ಲಿ ನಾವು ನಿಲ್ತೀವಿ. ಹಾಗೆ ಈ ಧ್ಯಾನ ಮಾಡ್ತಾ ನಮ್ಮ ಮನಸ್ಸಿನ ಕಡೆಗೆ ನಮ್ಮ ಗಮನ ನಾವು ಹರಿಸ್ತೀವಿ. ನಮ್ಮ ಚಿಂತನೆಗಳ ಕಡೆಗೆ ನಮ್ಮ ಗಮನ ಇರುತ್ತೆ. ಆದ್ರಿಂದ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಬರುತ್ತೆ. ಸಾಮಾನ್ಯವಾಗಿ ನಾವು ಇಡೀ ದಿನ ನಮ್ಮ ಮನಸ್ಸಿನ ಚಿಂತನೆಗಳ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಮನಸ್ಸು ಎಲ್ಲಿ ಬೇಕೋ ಹೇಗ್ ಬೇಕೋ ಆ ರೀತಿ ಸುತ್ತಾಡ್ತಿರುತ್ತೆ. ಆದ್ರೆ ಧ್ಯಾನದಲ್ಲಿ ನಾವು ಒಂದು ಶಿಸ್ತುಬದ್ಧವಾದ ಚಿಂತನೆಗಳನ್ನ ನಡೆಸೋದಕ್ಕೆ ಪ್ರಾರಂಭಿಸ್ತೀವಿ. ಸಾಮಾನ್ಯವಾಗಿ ನೋಡಿ, ನದಿ ಏನಾದ್ರೂ ಈ ದಡಗಳು ಯಾಕಿದೆಯೋ, ಈ ದಡಗಳಿಲ್ಲದೆ ಇದ್ದಿದ್ರೆ ನಾನು ಸ್ವಚ್ಛಂದವಾಗಿ ಹರಿಬೋದಿತ್ತು ಅಂತ ಯೋಚನೆ ಮಾಡಿದ್ರೆ ಹೇಗ್ ಸಾಧ್ಯ? ಹಾಗೇನೆ ನಮ್ಮ ಆಲೋಚನೆಗಳಿಗೂ ಸಹ ಒಂದು ಶಿಸ್ತು ಬೇಕು, ಒಂದು ಕ್ರಮ ಬೇಕು. ಅದನ್ನ ನಾವು ಧ್ಯಾನದಲ್ಲಿ ಫಾಲೋ ಮಾಡ್ತೀವಿ. ಆದ್ರಿಂದ ಧ್ಯಾನದಲ್ಲಿ ಮುಖ್ಯವಾಗಿ ಮತ್ತೊಂದು ಹೆಸರು ಸೆಲ್ಫ್ ಟಾಕ್. ನಮ್ ಜೊತೆ ನಾವು ಮಾತಾಡ್ಕೊಳ್ಳೋದು. ಸಾಮಾನ್ಯ ಇಡೀ ದಿನ ನಾವು ನಮ್ಮ ಎದುರು ಸಿಗುವಂತಹ ಜನರ ಜೊತೆಗೆ ಮಾತಾಡ್ತೀವಿ. ಆದ್ರೆ ನನ್ನ ಜೊತೆಗೆ ನಾನು ಆಡೋದು ಬಹಳ ಅಪರೂಪ ಅಥವಾ ಇಲ್ಲವೇ ಇಲ್ಲ. ಆದ್ರೆ ಪ್ರತಿಯೊಬ್ಬರ ಮನಸ್ಸು ತನ್ನ ಮಾಲೀಕ ನನ್ನ ಜೊತೆಗೆ ಮಾತಾಡ್ಲಿ ಅಂತ ಬಯಸುತ್ತೆ. ಸೊ ನನ್ನ ಜೊತೆಗೆ ನಾನು ಮಾತಾಡ್ಕೊಂಡಾಗ್ಲೇನೆ ನನ್ನ ಭಾವನೆಗಳು, ನನ್ನ ಒಳಗಡೆ ನಡೀತಿರುವಂತಹ ಚಿಂತನೆಗಳು ನನ್ಗೆ ಅರ್ಥ ಆಗತ್ತೆ. ನನ್ಗೇನ್ ಬೇಕು, ಏನ್ ಬೇಡ, ನಾನೇನ್ ಮಾಡ್ತಿದ್ದೀನಿ, ಯಾವ ದಿಕ್ಕಲ್ಲಿ ನಾನು ಸಾಕ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಜ ಆಗತ್ತೆ. ಆದ್ರಿಂದ ನಾವು ನಮ್ಮನ್ನ ನಾವು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಧ್ಯಾನ ಒಂದು ಮಾಧ್ಯಮವಾಗತ್ತೆ. ಹಾಗೆ ಧ್ಯಾನ ನಾವು ಎಷ್ಟು ಸಮಯ ಮಾಡಿದ್ರು, 10 ನಿಮಿಷ, 20 ನಿಮಿಷ, ಅರ್ಧ ಗಂಟೆ, ಕೇವಲ 2-3 ನಿಮಿಷ ಧ್ಯಾನ ಅಂದ್ರೆ ಅನೇಕರಿಗೆ ಏನ್ ಯೋಚನೆ ಅಂದ್ರೆ ತುಂಬಾ ಸಮಯ ಕೂತ್ಕೋಬೇಕು, 20 ನಿಮಿಷ ಧ್ಯಾನ ಮಾಡ್ಬೇಕು ಅಂತ ಕೆಲವರು ಅನ್ಕೋತಾರೆ. ಆದ್ರೆ ಖಂಡಿತ ಇಲ್ಲ. ಸಮಯ ಸಿಕ್ಕಾಗ 1 ನಿಮಿಷ 2 ನಿಮಿಷವೂ ಧ್ಯಾನ ಮಾಡ್ಬೋದು. ಆದ್ರೆ ನಾನು ಎಷ್ಟು ಸಮಯ ಕೂತ್ಕೊಳ್ತೀನೋ ಅಷ್ಟು ಸಮಯದಲ್ಲಿ ನಾನೀಗ ಏನ್ ಚಿಂತನೆ ಮಾಡ್ಬೇಕು ಅನ್ನೋದನ್ನ ಗುರಿ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಸಾಮಾನ್ಯ ಧ್ಯಾನ ಯಾಕೆ ಅನೇಕರು ಬೇಜಾರು, ಬೋರ್ ಅಂತ ಯಾಕೆ ಅಂದ್ಕೊಳ್ತಾರೆ ಅಂದ್ರೆ ಒಳಗಡೆ ಏನ್ ಚಿಂತನೆ ನಡೆಸ್ಬೇಕು ಗೊತ್ತಿಲ್ಲ. ಅನೇಕರು ಅಂದ್ಕೊಳ್ಳೋದು ಧ್ಯಾನ ಅಂದ್ರೆ ಕೇವಲ ಸುಮ್ಮನೆ ನೇರವಾಗಿ ಕೂತ್ಕೊಳ್ಳೋದು, ನನ್ ಮನಸ್ಸಲ್ಲಿ ಏನ್ ಆಲೋಚನೆ ಬರುತ್ತೋ ಅದನ್ನ ತಟಸ್ಥವಾಗಿ ಗಮನಿಸ್ತಾ ಹೋಗೋದು ಅಂತ.
ಆದ್ರೆ ನಮ್ಮ ಮನಸ್ಸಿಗೆ ನಾವು ಒಂದು ದಿಕ್ಕನ್ನ ಸೂಚಿಸ್ಲಿಲ್ಲ ಅಂದ್ರೆ ಅದ್ ಎಲ್ಲೆಲ್ಲೋ ಹರಿತಿರುತ್ತೆ. ಆದ್ರಿಂದ ನಾನು ಇಷ್ಟು ನಿಮಿಷ ಏನನ್ನ ಅನುಭೂತಿ ಮಾಡ್ಬೇಕು, ಯಾವ ಚಿಂತನೆಗಳನ್ನ ನಡೆಸ್ಬೇಕು ಅನ್ನುವ ಒಂದು ಗುರಿ ಉದ್ದೇಶ ಮೊದ್ಲೇ ನಾವು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಧ್ಯಾನದಲ್ಲಿ ನಾವು ಮೊದಲು ನಮ್ಮ ಶರೀರವನ್ನ ಸ್ಥಿರವಾಗಿ ಕೂರಿಸಿ ಉಸಿರಾಟದ ಕಡೆ ಮೊದಲು ಗಮನ ಹರಿಸಿ ನಂತರ ನಮ್ಮ ಚಿಂತನೆಗಳ ಕಡೆಗೆ ಏಕಾಗ್ರ ಆಗ್ಬೇಕು. ಆದ್ರೆ ಧ್ಯಾನದಲ್ಲಿ ಕೆಲವೊಮ್ಮೆ ನನ್ನ ಜೊತೆಗೆ ನಾನು ಮಾತಾಡ್ಕೋಬಹುದು, ಅದೊಂದು ವಿಧಾನವಾದ್ರೆ ಎರಡನೇ ವಿಧಾನ ಕೆಲವೊಂದು ಚಿಂತನೆ, ಜ್ಞಾನದ ಅನುಭೂತಿ, ಜ್ಞಾನದ ಚಿಂತನೆ ನಡೆಸೋದು. ಯಾವ್ದಾದ್ರು ಒಂದು ಗುಣದ ಅನುಭೂತಿ ಮಾಡೋದಕ್ಕೆ ಆ ಗುಣದ ಚಿಂತನೆಯಲ್ಲಿ ಆಳವಾಗಿ ನೋಡುವುದು. ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಬೇಕಿರೋದು ಶಾಂತಿ, ನೆಮ್ಮದಿ, ಖುಷಿ, ಆನಂದ, ಪರಿಶುದ್ಧತೆ, ಸ್ನೇಹ. ನಮ್ಮ ಮನಸ್ಸಿಗೆ ಏನ್ ಬೇಕು ಅಂತ ಅನ್ಸುತ್ತೋ ಅದನ್ನ ನಾವಿನ್ನೆಲ್ಲೋ ಹೊರಗಿಂದ ಹುಡುಕಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮನಸ್ಸಿನಲ್ಲಿ ಆ ವಿಚಾರದ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಆ ಗುಣದ ಅನುಭೂತಿಯಲ್ಲಿ ನಾವು ಆಳವಾಗಿ ಇಳಿಬಹುದು. ಅದು ಧ್ಯಾನದ ವಿಧಾನ. ಹಾಗೇನೆ ಪ್ರಮುಖವಾಗಿ ಧ್ಯಾನ ಅಂದ್ರೇನೆ ಪರಮಾತ್ಮನ ನೆನಪು. ಸಾಮಾನ್ಯವಾಗಿ ಎಲ್ರು ಯಾವುದೇ ಒಂದು ವಿಧಾನಗಳನ್ನ ಆಚರಿಸಿದ್ರು, ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು, ಅದರ ಹಿಂದೆ ಇರುವಂತಹ ಒಂದು ಉದ್ದೇಶ ಏನು ಅಂದ್ರೆ ಧ್ಯಾನ. ಅಂದ್ಮೇಲೆ ಮೊದಲು ಆ ಒಂದು ಸ್ವಯಂನ ಪ್ರಜ್ಞೆಯಲ್ಲಿ ಸ್ಥಿತರಾಗಿ ಪರಮಾತ್ಮನಲ್ಲಿ ನಾವು ಯಾವ ಒಂದು ನಂಬಿಕೆಯನ್ನ ಇಟ್ಟಿರ್ತೀವೋ ಆ ಒಂದು ಶ್ರದ್ಧೆಯಿಂದ, ಅದು ನಾವು ಭಗವಂತ ಅನ್ಬೋದು, ಗಾಡ್ ಅನ್ಬೋದು, ಅಲ್ಲ ಅನ್ಬೋದು, ನಮ್ಮ ಒಂದು ಇಷ್ಟ ದೈವವನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ ನಮ್ಮ ಒಳಗಿನ ಮಾತು, ಮನಸ್ಸಿನ ಮಾತುಗಳನ್ನ ಪರಮಾತ್ಮನ ಜೊತೆ ಹಂಚ್ಕೊಳ್ಳೋದಿದೆಯಲ್ಲ, ಅದು ಸಹ ಒಂದು ಜ್ಞಾನದ ವಿಧಾನ. ಇವತ್ತು ಮನಃಶಾಸ್ತ್ರ ನಮಗ್ ಹೇಳುತ್ತೆ, ಸಾಮಾನ್ಯವಾಗಿ ಧ್ಯಾನ ಮಾಡೋದಿಕ್ಕೆ ಮಾನಸಿಕ ಸಮಸ್ಯೆಗಳು ಕಡಿಮೆ, ಜೊತೆಗೆ ಹಾರ್ಟ್ ಅಟ್ಯಾಕ್ ಆಗೋದು ಸಹ ಕಡಿಮೆ ಅನ್ನೋದನ್ನ ಇವತ್ತು ವಿಜ್ಞಾನ ಒಪ್ಕೊಳ್ಳುತ್ತೆ. ಕಾರಣ ಏನು ಅಂದ್ರೆ, ಇವತ್ತು ಸಾಮಾನ್ಯ ನಾವ್ ಯಾವುದೇ ವ್ಯಕ್ತಿ ಜೊತೆಗೆ ಕೆಲವೊಂದು ನಮ್ಮ ಮನಸ್ಸಿನ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಧ್ಯಾನದಲ್ಲಿ ಸಹಜವಾಗಿ ಮೊದಲು ನನ್ ಜೊತೆ ನಾನ್ ಮಾತಾಡ್ಕೊಳ್ತೀನಿ, ನನ್ ಒಳಗೆ ಏನ್ ನಡೀತಿದೆ ಅನ್ನೋದನ್ನ ನಾನ್ ಅರ್ಥ ಮಾಡ್ಕೊಳ್ತೀನಿ, ಹಾಗೆ ಪರಮಾತ್ಮನ ಮುಂದೆ ನನ್ನ ಮನಸ್ಸಿನ ವಿಚಾರಗಳನ್ನ ಬಿಚ್ಚಿಡ್ತೀನಿ. ಆದ್ರಿಂದ ಧ್ಯಾನ ಅನ್ನೋದು ನಮ್ಮ ಮನಸ್ಸನ್ನ ತಿಳಿ ಮಾಡುತ್ತೆ, ಹಗುರವಾಗತ್ತೆ, ಆ ಭಾರ ಕಡಿಮೆ ಆಗತ್ತೆ. ಯಾವಾಗ ಮನಸ್ಸಿನ ಭಾರ ಕಡಿಮೆ ಆಗುತ್ತೋ ಆಗ ಶಾರೀರಿಕವಾಗಿಯೂ ಸಹ ಹಗುರತೆ ಅನುಭೂತಿಯನ್ನ ಅದು ಮಾಡಿಸುತ್ತೆ. ಆದ್ರಿಂದ ಧ್ಯಾನದಲ್ಲಿ ಒಂದು ನಮ್ಮ ಶ್ವಾಸಕೋಶಗಳಿಗೂ ಅದು ಆರೋಗ್ಯಕ್ಕೆ ಒಳ್ಳೇದು, ಹಾಗೆ ನಮ್ಮ ಮೆದುಳು ಸಹ. ಅನೇಕ ಯೋಗಿ ತಪಸ್ವಿಗಳ ಒಂದು ಮೆದುಳನ್ನ ಪರೀಕ್ಷೆ ಮಾಡಿದಾಗ ಅವರ ಇದೊಂದು ಧ್ಯಾನ ಅನ್ನೋದು ಆಂಟಿ ಏಜಿಂಗ್, ಮೆದುಳಿನ ವಯಸ್ಸು ಕಡಿಮೆ ಆಗ್ತಾ ಹೋಗೋದನ್ನ ಗಮನಿಸಿದ್ದಾರೆ. ಆದ್ರಿಂದ ಯೋಗಿಗಳಿಗೆ ಆಯಸ್ಸು ಹೆಚ್ಚು ಅಂತ ಹೇಳಲಾಗತ್ತೆ. ಯಾಕೆಂದ್ರೆ ಧ್ಯಾನದಲ್ಲಿ ನಾವೇನು ಕುಳಿತು ನಮ್ಮ ಮನಸ್ಸನ್ನ ಕೆಲವೊಂದು ಶುದ್ಧವಾದ ಚಿಂತನೆಯಲ್ಲಿ, ಕ್ರಮಬದ್ಧವಾದ ಚಿಂತನೆಯಲ್ಲಿ ತೊಡಗಿಸ್ತೀವಿ, ಸಕಾರಾತ್ಮಕ ಚಿಂತನೆಗಳಲ್ಲಿ ತೊಡಗಿಸ್ತೀವಿ. ಈ ಸಕಾರಾತ್ಮಕ ಚಿಂತನೆಗಳು ಬಹಳ ನಿಧಾನವಾಗಿ ನಡೆಯೋದ್ರಿಂದ ಇಡೀ ದಿನದಲ್ಲೂ ಸಹ ನಮ್ಮ ಚಿಂತನೆಗಳು ನಿಧಾನವಾಗಿ ನಡೆಯುತ್ತೆ. ಆ ಸ್ವಲ್ಪ ಸಮಯದ ಅಭ್ಯಾಸ ಇಡೀ ದಿನಕ್ಕೆ ನಮ್ಗೆ ಒತ್ತು ನೀಡುತ್ತೆ. ಅಂದ್ಮೇಲೆ ಮುಖ್ಯವಾಗಿ ಧ್ಯಾನದಲ್ಲಿ ಇನ್ನೂ ಅನೇಕರು ಕೆಲವೊಂದು ವಿಜುವಲೈಸೇಷನ್ ಅನ್ನ ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ನಾವೇನನ್ನ ಪದೇ ಪದೇ ಯೋಚನೆ ಮಾಡ್ತೀವೋ
ಅದು ನಿಜ ರೂಪಕ್ಕೆ ಬರುತ್ತೆ ಅನ್ನೋದು ಇವತ್ತು ಎಲ್ರೂ ಒಪ್ಕೊಳ್ತಾರೆ. ಆದ್ರಿಂದ ನಾನು ಏನನ್ನ ಬಯಸ್ತೀನಿ, ನನ್ನ ಬಗ್ಗೆ, ಪರಿಸ್ಥಿತಿಗಳ ಬಗ್ಗೆ, ನನ್ನ ಸಂಬಂಧಿಕರ ಬಗ್ಗೆ, ನನ್ನ ಸುತ್ತಮುತ್ತ ಇರೋ ಜನರ ಬಗ್ಗೆ, ನನ್ನ ಸಮಾಜದ ಬಗ್ಗೆ ಹಾಗೂ ವಿಶ್ವದ ಬಗ್ಗೆ ಏನು ಯಾರು ಹೇಗಿರ್ಬೇಕು ಅನ್ನೋದನ್ನ ನಾವೇನ್ ಕಲ್ಪನೆ ಮಾಡ್ಕೊಳ್ತೀವಿ, ಮನಸ್ಸಿನಲ್ಲಿ ಆ ಒಂದು ಚಿತ್ರೀಕರಣ. ಸಾಮಾನ್ಯ ಇದು ಅನೇಕರು ಪ್ರಯೋಗ ಮಾಡಿ ನೋಡ್ತಾರೆ. ಒಬ್ಬ ವ್ಯಕ್ತಿಯಲ್ಲಿ ಯಾವ ಒಂದು ನಿಶ್ಶಬ್ದತೆಯನ್ನ ಹೇಳಿ ಬದಲಾಯಿಸಕ್ಕಾಗ್ತಿರಲ್ಲ. ಅನೇಕರು ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತಾರೆ. ಆದ್ರೆ ಜ್ಞಾನದಲ್ಲಿ ಅವ್ರು ಹೇಗಿರ್ಬೇಕು ಅಂದ್ಕೊಳ್ತೀವೋ ಆ ರೀತಿ ಅವ್ರನ್ನ ನೋಡೋ ಅಭ್ಯಾಸದಿಂದ ಪದೇ ಪದೇ ಆ ರೀತಿ ಅವ್ರು ಬದಲಾಗಿದ್ದಾರೆ. ಆ ಶುಭ ಚಿಂತನೆಯ ಒಂದು ತರಂಗ ಖಂಡಿತ ಪರಿಣಾಮ ಬೀರುತ್ತೆ. ಹಾಗೆ ನಮ್ಮ ಬಗ್ಗೆನೂ ಅಷ್ಟೇ. ಇವತ್ತು ಅನೇಕರು ಧ್ಯಾನದಲ್ಲಿ ಇದರಲ್ಲಿ ಸಫಲತೆಯನ್ನ ಹೊಂದಿದ್ದಾರೆ. ತಮ್ಮಲ್ಲಿ ಯಾವ ಒಂದು ಕೆಲವು ಅಭ್ಯಾಸಗಳನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಳ್ತಾರೋ, ಧ್ಯಾನದಲ್ಲಿ ಪದೇ ಪದೇ ಆ ಒಂದು ಚಿತ್ರೀಕರಣ ವಿಜುವಲೈಸ್ ಮಾಡ್ಕೊಳ್ತಾರೆ. ತಮ್ಮಲ್ಲೂ ಆ ಪರಿವರ್ತನೆಯನ್ನ ತಂದುಕೊಂಡಿದ್ದಾರೆ. ಆದ್ರಿಂದ ಇವತ್ತು ವಿಜ್ಞಾನ ಸಹ ಒಪ್ಕೊಳ್ಳುತ್ತೆ. ಇವತ್ತೆಷ್ಟೋ ಜನ ಡಾಕ್ಟರ್ಸ್ ಪೇಷಂಟ್ಸ್ ನ ಕಳಿಸ್ತಾರೆ, ನೀವು ಸ್ವಲ್ಪ ಮೆಡಿಟೇಷನ್ ಮಾಡಿ ಅಂತ. ಕಾರಣ ಏನು ಅಂದ್ರೆ ಈ ಪದೇ ಪದೇ ನಾವೇನು ಚಿಂತನೆಯನ್ನ ಮಾಡ್ತೀವಿ ಅದರಿಂದ ಸಹಜವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಬದಲಾವಣೆಯನ್ನ ತಂದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಅನೇಕರು ಧ್ಯಾನ ಅನ್ನೋದು ಕೇವಲ ಅದೊಂದು ಯೋಗ ಅಲ್ಲ, ಪ್ರಯೋಗ, ಅದೊಂದು ಎಕ್ಸ್ಪೆರಿಮೆಂಟ್. ಕೆಲವರು 21 ದಿನಗಳ ಕಾಲ ಅಥವಾ 48 ದಿನಗಳ ಕಾಲ ಒಂದೇ ಸಮಯದಲ್ಲಿ ಶಿಸ್ತುಬದ್ಧವಾಗಿ ಒಂದೇ ಯೋಚನೆಯಲ್ಲಿ ಕೂತ್ಕೊಳ್ತಾರೆ. ಈ ಒಂದೇ ರೀತಿಯ ಯೋಚನೆಯನ್ನ ಪದೇ ಪದೇ ನಿರಂತರವಾಗಿ ಮಾಡೋದು ಖಂಡಿತ ನಮ್ಮ ಜೀವನದಲ್ಲಿ ಸಫಲತೆಯನ್ನ ತರುತ್ತೆ. ಯಾಕೆಂದ್ರೆ ನಮ್ಮ ಚಿಂತನೆಯಲ್ಲಿ ಅದ್ಭುತವಾದ ಶಕ್ತಿ ಇದೆ. ಆದ್ರಿಂದ ನಾವು ಧ್ಯಾನದಲ್ಲಿ ನಮ್ಮ ಒಂದು ಚಿಂತನೆಯ ಕಡೆಗೆ ಮುಖ್ಯವಾಗಿ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಅದರಲ್ಲೂ ಇವತ್ತಿನ ದಿನ ಧ್ಯಾನಕ್ಕೆ ಇಡೀ ವಿಶ್ವ, ಅನೇಕ ರಾಷ್ಟ್ರಗಳು ಈ ಧ್ಯಾನದ ದಿನವನ್ನ ಆಚರಿಸ್ತಿದೆ. ನಾವೆಲ್ಲರೂ ಸಹ ಇದರಲ್ಲಿ ಸಹಭಾಗಿಗಳಾಗ್ತಿದೀವಿ. ಏಕಾಂತವಾಗಿ ನಾವು ಒಬ್ಬರೇ ಧ್ಯಾನ ಮಾಡೋದಕ್ಕೂ ಎಲ್ಲರ ಜೊತೆಯಲ್ಲಿ ಸಂಘಟಿತ ರೂಪದಲ್ಲಿ ಧ್ಯಾನ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆಂದ್ರೆ ಬೇರೆಯವರ ಒಂದು ಧ್ಯಾನದ ಒಂದು ಪ್ರಪಂಚವನ್ನ ನಮ್ಮ ಮನಸ್ಸನ್ನು ಸಹ ಏಕಾಗ್ರ ಮಾಡೋದ್ರಲ್ಲಿ ಸಹಕಾರ ನೀಡುತ್ತೆ. ಆದ್ರಿಂದ ನಾವೆಲ್ಲರೂ ಇವತ್ತು ಒಂದೇ ಚಿಂತನೆಯಲ್ಲಿ ಒಟ್ಟಿಗೆ ಕೂತ್ಕೊಳ್ಳೋಣ. ಅದರಲ್ಲೂ ಈಗ ನಂತರ ಅರ್ಧ ಗಂಟೆ ನಮ್ಮ ಮತ್ತೊಬ್ಬ ಸಹೋದರಿ ತಾವೇನ್ ಚಿಂತನೆ ನಡೆಸಬೇಕು ಅನ್ನೋದನ್ನು ಸಹ ಸ್ಪಷ್ಟವಾಗಿ ವಿವರಿಸ್ತಾ ಹೋಗ್ತಾರೆ. ತಾವೆಲ್ಲ ಅದನ್ನ ಆಲಿಸ್ತಾ ಅದೇ ರೀತಿ ಚಿಂತನೆಯಲ್ಲಿ ಸ್ಥಿತರಾಗಿ ನೋಡಿ ನಿಮ್ಮ ಮನಸ್ಸು ಬಹಳ ಏಕಾಗ್ರವಾಗಿರುತ್ತೆ. ಹಾಗೇನೆ ಬೇರೆಯವ್ರಿಗೂ ಸಹ ಅದು ಆ ತರಂಗಗಳು ಹರಡುತ್ತೆ. ಜೊತೆಗೆ ಆ ಧ್ಯಾನದಲ್ಲಿ ಮುಖ್ಯವಾಗಿ ನಾವು ಖುಷಿಯನ್ನ ಅನುಭವ ಮಾಡ್ಬೇಕು. ಧ್ಯಾನ ಅಂದ್ರೆ ಬೋರಿಂಗ್ ಅಲ್ಲ. ವಾಸ್ತವವಾಗಿ ನಾವಿವತ್ತು ಏನೇನು ಇಷ್ಟಪಡ್ತೀವಿ, ಏನ್ ಗುರಿಗಳನ್ನ ಇಟ್ಕೊಳ್ತೀವಿ, ಅದನ್ನ ನಾವು ಧ್ಯಾನದಲ್ಲಿ ಯಾವಾಗ ಸ್ಪಷ್ಟವಾಗಿ ನೋಡ್ತೀವಿ, ಯಾವಾಗ ಆಂತರಿಕವಾದ ಒಂದು ಖುಷಿಯನ್ನ, ಅತೀಂದ್ರಿಯ ಆನಂದದ ಅನುಭೂತಿಯನ್ನ ಮಾಡ್ತೀವಿ, ಆಗ ಪದೇ ಪದೇ ಹೆಚ್ಚು ಧ್ಯಾನದಲ್ಲಿ ಸ್ಥಿತರಾಗಬೇಕು ಅನ್ನೋದು ನಮ್ಗೆ ಇಷ್ಟ ಆಗತ್ತೆ. ಸಾಮಾನ್ಯವಾಗಿ ಇವತ್ತು ನಮ್ಮ ಮನಸ್ಸು ಇಂದ್ರಿಯಗಳ ಒಂದು ಆಕರ್ಷಣೆಯಲ್ಲಿ ಅಲ್ಲಾಡೋದು ಹೆಚ್ಚು. ಆದ್ರೆ ಧ್ಯಾನ ಇಂದ್ರಿಯಾತೀತವಾದ ಸುಖದ ಅನುಭೂತಿಯನ್ನ ಮಾಡಿಸುತ್ತೆ. ಆದ್ರಿಂದ ದೇಹವನ್ನು ಸ್ಥಿರವಾಗಿಟ್ಕೊಂಡು ಮನಸ್ಸನ್ನು ಸಹ ಸ್ಥಿರ ಏಕಾಗ್ರ ಮಾಡಿಕೊಂಡು ಈ ಮನಸ್ಸು ಅನ್ನೋದು ಹದ ಮಾಡ್ಬೇಕು.
ಸಾಮಾನ್ಯ ನೋಡಿ, ಯಾವುದೇ ಹೊಲ ಗದ್ದೆಯನ್ನ ಮೊದಲು ಆ ಭೂಮಿ ಹದ ಮಾಡಿದ ನಂತರ ಅಲ್ಲಿ ಬೀಜ ಬಿತ್ತುತ್ತೀವಿ, ಆಗ್ಲೇ ಆ ಬೀಜ ಫಲ ಕೊಡೋದು. ಹಾಗೆ ನಮ್ಮ ಮನಸ್ಸಿನ ನೆಲವನ್ನ ಹದ ಮಾಡೋ ಕ್ರಮ ಧ್ಯಾನ. ಆಮೇಲೆ ಆ ಒಂದು ಹದವಾದ ಮನಸ್ಸಿನಲ್ಲಿ ಏನು ಬೀಜ ಬಿಟ್ಟಿದ್ರು ಸಹ ಅದು ಖಂಡಿತ ಫಲ ಕೊಡುತ್ತೆ. ಆದ್ರಿಂದಾನೇ ಅನೇಕರಿಗೆ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಶಕ್ತಿ ಹೆಚ್ಚುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಕೆಲವರಿಗೆ ತುಂಬಾ ಒಂದು ಖುಷಿಯ ಅನುಭೂತಿ ಆಗತ್ತೆ. ಅವರ ಒಂದು ಒತ್ತಡ, ಖಿನ್ನತೆ, ದುಃಖ, ಅನೇಕ ಸಮಸ್ಯೆಗಳಿಂದ ಹೊರಬರೋ ಅನುಭೂತಿಗಳನ್ನು ಸಹ ನಾವು ಕೇಳ್ತೀವಿ. ಆದ್ರಿಂದ ಅನೇಕ ಲಾಭಗಳಲ್ಲಿ ನನಗೆ ಯಾವ ಲಾಭ ಬೇಕೋ, ಯಾವ ಹಣ್ಣು ಬೇಕೋ ಅದನ್ನ ಆ ಒಂದೊಂದು ಫಲವನ್ನ ನಾವು ಅನುಭವಿಸ್ತಾ ಹೋಗ್ಬೇಕು. ಸೊ ಕೆಲವೊಂದು ದಿನ ಏಕಾಗ್ರತೆಗೋಸ್ಕರವೇ ಧ್ಯಾನವನ್ನ ಮಾಡ್ತಾ ಹೋಗ್ಬೋದು. ಕೆಲವೊಂದು ದಿನ ಕೇವಲ ನನ್ನ ಖುಷಿಯನ್ನ, ಆಂತರಿಕ ಖುಷಿಯನ್ನ ಹುಡ್ಕೊಳ್ತಾ ಅದರ ಅನುಭೂತಿ ಮಾಡ್ತಾ ಧ್ಯಾನದಲ್ಲಿ ಸ್ಥಿತರಾಗ್ಬೋದು. ಕೆಲವೊಮ್ಮೆ ತುಂಬಾ ಒಂದು ಆರೋಗ್ಯಕ್ಕೋಸ್ಕರವೇ ಕೇವಲ ನನ್ನ ಶರೀರದ ಎಲ್ಲ ಅಂಗಾಂಗಗಳ ಮೇಲೆ ಪ್ರಯೋಗ ಮಾಡ್ತಾ, ನನ್ನ ಇಂದ್ರಿಯಗಳ ಮೇಲೆ ಪ್ರಯೋಗ ಮಾಡ್ತಾ ಧ್ಯಾನವನ್ನ ಮಾಡ್ಬೋದು. ಆ ರೀತಿ ಯಾವ ಒಂದು ಫಲಾಪೇಕ್ಷೆ ನಮ್ಗಿರುತ್ತೋ ಅದೇ ಫಲವನ್ನ ಗುರಿ ಇಟ್ಕೊಂಡು ಆ ಫಲ ನಮ್ಮ ಪ್ರಾಪ್ತಿ ಆಗೋವರೆಗೂ ಸಹ ನಿರಂತರವಾಗಿ ನಾವು ಧ್ಯಾನದಲ್ಲಿ ಸ್ಥಿತರಾಗಬಹುದು. ಆದ್ರಿಂದ ಈ ಒಂದು ಧ್ಯಾನದಿಂದ ನಾವು ಬರೀ 1-2 ಫಲಗಳನ್ನ ಪಡ್ಕೊಳ್ದೆ ಎಲ್ಲ ಫಲವನ್ನು ಸಹ ಅನುಭವಿಸ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡ್ರೆ ಒಳ್ಳೇದು. ಸಾಮಾನ್ಯ ಧ್ಯಾನಕ್ಕೂ ಧ್ಯಾನ ರಹಿತವಾದ ಜೀವನಕ್ಕೂ ಇರೋದು ಒಂದೇ ವ್ಯತ್ಯಾಸ. ಇವತ್ತು ಪ್ರತಿಯೊಬ್ಬ ಮನುಷ್ಯ ತನ್ಗೇನ್ ಬೇಕು ಅಂತ ಹುಡುಕ್ತಿದಾರೋ ಅದ್ರ ಹಿಂದಿಂದೆ ಹೋಗ್ತಿದ್ದಾರೆ. ಅದು ನೆರಳನ್ನ ಹಿಡಿಯೋದಕ್ಕೆ ಹೋದಾಗ ನಾವು ನಮ್ಮ ನೆರಳನ್ನ ಹಿಡಿಯೋದಕ್ಕೆ ಹೋದಷ್ಟು ನೆರಳು ಇನ್ನೂ ದೂರ ಸರಿಯುತ್ತೆ, ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಹಾಗೆ ಇವತ್ತು ನಾವೇನೆಲ್ಲ ಬೇಕು ಅಂತ ಹುಡುಕ್ತಿದೀವಲ್ಲ, ನನಗ್ ಶಾಂತಿ ಬೇಕು, ಖುಷಿ ಬೇಕು, ಏಕಾಗ್ರತೆ ಹೆಚ್ಚಾಗ್ಬೇಕು, ಆರೋಗ್ಯವಾಗಿರ್ಬೇಕು, ಸಫಲತೆ ಬೇಕು, ಈ ರೀತಿ ಅನೇಕ ಆಸೆಗಳ ಹಿಂದೆ ಓಡ್ತಾ ಇದ್ದಾರೆ ಜನರು. ಆದ್ರೆ ಧ್ಯಾನ ಅನ್ನೋದು ಬೆಳಕಿನ ಕಡೆಗೆ ಮುಖ ಮಾಡೋದು. ಯಾವಾಗ ಬೆಳಕಿನ ಕಡೆಗೆ ನಮ್ಮ ಗಮನ ಕೇಂದ್ರೀಕರಿಸ್ತೀವೋ ನಮ್ಮ ನೆರಳು ತಾನಾಗಿ ನಮ್ಮ ಹಿಂದೆ ಬರುತ್ತೆ. ಅದು ಜ್ಞಾನದಲ್ಲಿ ಸಿಗುವ ಸಫಲತೆಯ ಗುರುತು. ನಾವೇನು ನೋಡೋ ಅಗತ್ಯನೂ ಬಿಡಲ್ಲ, ನನ್ಗೇನ್ ಸಿಗ್ತಿದೆ ಅನ್ನೋದನ್ನ. ಸಾಮಾನ್ಯವಾಗಿ ನೋಡಿ, ಧ್ಯಾನದಲ್ಲಿ ಮುಖ್ಯವಾಗಿ ಪ್ರಾಪ್ತಿಯ ಅನುಭೂತಿ ಯಾರಿಗಾಗಿರುತ್ತೋ ಅವ್ರಿಗೆ ಧ್ಯಾನ ಹೇಗ್ ಮಾಡ್ಲಿ ಅನ್ನೋ ಪ್ರಶ್ನೆ ಖಂಡಿತ ಇರಲ್ಲ. ಧ್ಯಾನದಿಂದ ಹೇಗೆ ಧ್ಯಾನ ಮಾಡದೇ ಇರೋದು ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಆದ್ರಿಂದ ಧ್ಯಾನದ ಪ್ರಾಪ್ತಿಗಳ ಒಂದು ವಿಶಾಲ ಪಟ್ಟಿ ನನ್ನ ಮನಸ್ಸಿನ ಮುಂದೆ ನಾನು ಇಟ್ಕೋಬೇಕು. ಏನೇನ್ ಲಾಭ ನನ್ಗೆ ಆಗ್ತಿದೆ. ಪ್ರಾರಂಭದಲ್ಲಿ ಅನೇಕರಿಗೆ ಅನ್ಸುತ್ತೆ ನನ್ನ ಮನಸ್ಸು ನಿಲ್ತಿಲ್ಲ, ಏಕಾಗ್ರತೆ ಇಲ್ಲ, ತುಂಬಾ ಬೇರೆ ಬೇರೆ ಯೋಚನೆಗಳು ಬರ್ತಿವೆ ಅಂತ ಅನ್ಸುತ್ತೆ. ಹೇಗೆ ಸಾಗರದ ಅಲೆಗಳು ವಿಶಾಲವಾಗಿ ಹರಿಸ್ತಾ ಇರುತ್ತೆ, ಆದ್ರೆ ಸಾಗರದ ಆಳದಲ್ಲಿ ಇಳಿದಾಗ ಅಲ್ಲಿ ಎಷ್ಟು ಶಾಂತತೆ ಇರುತ್ತೆ. ಆ ಸಾಗರದ ಆಳದಲ್ಲಿ ಎಲ್ಲಾ ಮುತ್ತುರತ್ನಗಳು ಸಿಗೋದು. ಹಾಗೆ ಧ್ಯಾನದಲ್ಲಿ ಕೆಲವೊಂದು ಸಕಾರಾತ್ಮಕ ಚಿಂತನೆಯಲ್ಲಿ ಈಜ್ತಾ ತೇಲ್ತಾ ನಂತರ ಯಾವುದೋ ಒಂದು ಚಿಂತನೆಯ ಅನುಭವದಲ್ಲಿ ಆಳವಾಗಿ ಬರುವುದಿದೆಯಲ್ಲ, ಅದು ಧ್ಯಾನದ ಆಳವಾದ ಪ್ರಕ್ರಿಯೆ. ಅಂದ್ಮೇಲೆ ವಾಸ್ತವವಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಧ್ಯಾನಕ್ಕೆ ಇದೇ ಒಂದು ಡೆಫಿನೇಷನ್ ಅನ್ನೋದು ಎಲ್ಲೂ ಇಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ರೀತಿಯಲ್ಲಿ ಧ್ಯಾನವನ್ನ ಮಾಡ್ತಾರೆ. ಹಾಗೆ ಧ್ಯಾನಕ್ಕೆ ಕೊನೆ ಅನ್ನೋದು ಸಹ ಇಲ್ಲ. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ತನ್ನ ಪರಿಪೂರ್ಣತೆಯನ್ನ ಮುಟ್ಟಲ್ವೋ ಅಲ್ಲಿವರೆಗೂ ಸಹ
ಧ್ಯಾನ ನಿರಂತರವಾಗಿ ಬೇಕೇ ಬೇಕಾಗತ್ತೆ. ಆದ್ರೆ ಆ ಧ್ಯಾನದ ಹಾದಿಯಲ್ಲಿ ಮೊದಲು ಈಜೋದನ್ನ ಕಲಿತು ನಂತರ ಹಾಗೆ ಆ ಈಜೋದ್ರ ಅನುಭೂತಿ, ಅದರ ಒಂದು ಖುಷಿಯನ್ನ ಅನುಭವಿಸ್ತಾ ಹಾಗೆ ಸ್ವಲ್ಪ ನಿಧಾನವಾಗಿ ಆಳವಾಗಿಯೂ ಮುಳುಗಬೇಕು. ಸಾಮಾನ್ಯವಾಗಿ ನೋಡಿ, ಧ್ಯಾನದಲ್ಲಿ ತಮ್ಮ ಯೋಚನೆಗಳ ಸಂಖ್ಯೆಗಳು ಕಡಿಮೆ ಆಗತ್ತೆ, ಆದ್ರೆ ಯೋಚನೆ ರಹಿತವಾದಂತೂ ಖಂಡಿತ ಇರೋದಕ್ಕಾಗಲ್ಲ. ಆದ್ರೆ ಯಾವ್ದೋ ಒಂದು ಚಿಂತನೆಯಲ್ಲೇ ಆಳವಾಗಿ ಮುಳುಗೋಗಿದೆಯಲ್ಲ, ಅದು ನಮ್ಮಲ್ಲಿ ನಿಜವಾದ ಒಂದು ಏಕಾಗ್ರತೆಯನ್ನ ತರೋದು. ಈ ಒಂದು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಅನೇಕ ತಪಸ್ವಿಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ನಮ್ಮ ಹಿರಿಯರನ್ನ ನಾವು ದಾದಿ ಅಂತ ಕರಿತೀವಿ. ನಮ್ಮ ದಾದಿಯರು ನಮಗೆ ಹೇಳೋರು, ನಾವು ಕೇವಲ ಒಂದು ಯೋಚನೆಯಲ್ಲಿ 7-8 ಗಂಟೆಗಳ ಕಾಲ ನಾವು ತಪಸ್ಸಿನಲ್ಲಿ ಕೂತ್ಕೊತಿರ್ತೀವಿ. ಕೇವಲ ನಾನೊಂದು ಅವಿನಾಶಿ ಶಕ್ತಿ, ನಾನೊಂದು ಅಮರ ಅವಿನಾಶಿ ಆತ್ಮ, ಅದ್ ಒಂದು ಯೋಚನೆ ಬಿಟ್ರೆ ಇನ್ಯಾವ ಯೋಚನೆನೂ ಇಲ್ಲ. ಆ ಒಂದೇ ಒಂದು ಸಂಕಲ್ಪದಲ್ಲಿ 7-8 ಗಂಟೆಗಳ ಕಾಲ ಕೂತ್ಕೊಳ್ತಿದ್ವಿ ಅಂತಾರೆ. ಅಂದ್ಮೇಲೆ ಎಂತಹ ಏಕಾಗ್ರತೆ ಇರೋದು. ಸಾಮಾನ್ಯವಾಗಿ ಅನೇಕರ ವಾದ ಏನು ಅಂದ್ರೆ, ಈ ಧ್ಯಾನ ಅಂತ ಸುಮ್ಮನೆ ಕೂತ್ಕೊಂಡ್ ಮನಸ್ಸು ಅಲ್ಲಿ ಇಲ್ಲಿ ಅಲ್ದಾಡುತ್ತೆ, ಅದಕ್ಕಿಂತ ಸ್ವಲ್ಪ ಫಿಸಿಕಲ್ ಆಗಿ ಆಕ್ಟಿವ್ ಆಗಿರೋಣ, ಅದಕ್ಕಿಂತ ವಾಕಿಂಗೋ ಜಾಗಿಂಗೋ ಮಾಡೋಣ, ಯೋಗ ಎಕ್ಸರ್ಸೈಸ್ ಮಾಡೋಣ. ಆದ್ರೆ ವಾಸ್ತವವಾಗಿ ಧ್ಯಾನ ಎಂತಹ ಒಂದು ಅದ್ಭುತ ಶಕ್ತಿ ಅಂದ್ರೆ, ನಾವು ನಮ್ಮ ಈಶ್ವರ್ಯ ವಿಶ್ವವಿದ್ಯಾಲಯದ ಹಿರಿಯ ಸಹೋದರಿಯರನ್ನೆಲ್ಲ ನೋಡಿದ್ವಿ. ಅದರಲ್ಲೂ ಜಾನಕಿ ದಾದಿಯವರು, ಅವರು 103 ವರ್ಷಗಳವರೆಗೂ ಸಹ ಬಹಳ ಆರೋಗ್ಯವಾಗಿ ಬದುಕಿದ್ರು. ಅದು ರಾಜಯೋಗದ ಒಂದು ಚಮತ್ಕಾರ. ಹಾಗೆಯೇ ದಾದಿಯವರನ್ನ ಒಮ್ಮೆ ಪರೀಕ್ಷೆ ಮಾಡ್ತಾ ಇತ್ತು. ಸಾಮಾನ್ಯ ನಮ್ಮ ಯೋಚನೆಗಳು ನಮ್ಮ ಪ್ರತಿಯೊಂದು ಶರೀರದ ಅಂಗಾಂಗದ ಮೇಲೆ, ದೇಹದಲ್ಲಿ ಉತ್ಪನ್ನ ಆಗುವ ಅನೇಕ ರಸಗ್ರಂಥಿಗಳ ಮೇಲೆ ಪರಿಣಾಮ ಬೀರ್ತಿರುತ್ತೆ. ನಮ್ಮ ಮೆದುಳಿನಿಂದ ಹರಿಯುವಂತ ತರಂಗಗಳ ಮೇಲೆ ಪರಿಣಾಮ ಬೀರುತ್ತೆ. ಸಾಮಾನ್ಯವಾಗಿ ಧ್ಯಾನದ ಪ್ರಾರಂಭದ ಹಂತದಲ್ಲಿ ನಮ್ಮ ಮೆದುಳಿನಿಂದ ಆಲ್ಫಾ ವೇವ್ಸ್ ಹರಡುತ್ತೆ. ಕೆಲವೊಮ್ಮೆ ತುಂಬಾ ಆಳವಾದ ಧ್ಯಾನದ ಸ್ಥಿತಿಯಲ್ಲಿ ಅಥವಾ ಗಾಢ ನಿದ್ದೆಯಲ್ಲಿ ಡೆಲ್ಟಾ ವೇವ್ಸ್ ಹರಡುತ್ತೆ. ಆದ್ರೆ ಜಾನಕಿ ದಾದಿಯವರನ್ನ ವಿಜ್ಞಾನ ಪರೀಕ್ಷೆ ಮಾಡ್ತು. ಅವರು ಧ್ಯಾನದಲ್ಲಿ ಕುಳಿತಿರುವಾಗಲಿ, ಮಾತಾಡುವಾಗಲಿ, ಎಕ್ಸರ್ಸೈಸ್ ಮಾಡುವಾಗಲಿ, ಜೊತೆಗೆ ನಿದ್ದೆ ಮಾಡುವಾಗಲಿ ನಿರಂತರವಾಗಿ ಅವರ ಮೆದುಳಿನಿಂದ ಡೆಲ್ಟಾ ವೇವ್ಸ್ ಹರಡ್ತಾ ಇತ್ತು. ಆಗ ಎಲ್ಲರೂ ಏನ್ ಆಶ್ಚರ್ಯ ಅಂದ್ರೆ, ಹೇಗೆ ಅವ್ರ ಮನಸ್ಸು ಅಷ್ಟೊಂದು ಸ್ಥಿರವಾಗಿರೋದಕ್ಕೆ ಸಾಧ್ಯ. ಅದರಿಂದ ಜಾನಕಿ ದಾದಿಯವರಿಗೆ ಒಂದು ಬಿರುದನ್ನು ಸಹ ಕೊಡ್ಲಾಯ್ತು, ಮೋಸ್ಟ್ ಸ್ಟೇಬಲ್ ಮೈಂಡ್ ಇನ್ ದ ವರ್ಲ್ಡ್. ಇದು ಧ್ಯಾನದ ಚಮತ್ಕಾರ. ಆದ್ರಿಂದ ನಾವು ಸಹ ಕಡಿಮೆ ಯೋಚನೆಗಳನ್ನ ನಡೆಸಬೇಕು ಅನ್ನೋ ಗುರಿ ಇಟ್ಕೊಂಡು ಬೆರಳೆಣಿಕೆಯಷ್ಟು ಯೋಚನೆಗಳಲ್ಲಿ ನಿಧಾನವಾದ, ಕ್ರಮಬದ್ಧವಾದ, ಶಿಸ್ತುಬದ್ಧವಾದ ಯೋಚನೆಯನ್ನ ಮಾಡ್ತಾ ಒಂದೇ ಚಿಂತನೆಯಲ್ಲಿ ಆಳವಾಗಿ ಮುಳುಗುವಂತ ಅಭ್ಯಾಸವನ್ನ ಮಾಡೋಣ. ಇವತ್ತು ನಾವೆಲ್ಲರೂ ಆ ಒಂದು ಗುರಿ ಇಟ್ಕೊಂಡ್ ಬಂದಿದ್ದೀರಾ ಅಲ್ವಾ? ಚೆನ್ನಾಗಿ ಎಲ್ರು ಧ್ಯಾನದಲ್ಲಿ ಒಳ್ಳೆ ಅನುಭವ ಮಾಡ್ಬೇಕು ಅಂತ ತಾವೆಲ್ಲರೂ ಇದ್ರ ಸಹಕರಿಸ್ತಿರ ತಾನೆ ಎಲ್ರು? ಅಂದ್ಮೇಲೆ ಧ್ಯಾನದಲ್ಲಿ ಶಬ್ದಕ್ಕೆ ಮಾತಿಗೆ ಅವಕಾಶ ಇಲ್ಲ. ದೇವರನ್ನು ಮತ್ತು ಸ್ಥಿರವಾಗಿ ಕೂರಿಸ್ಕೊಳ್ಳಿ. ನಮ್ಮ ಸಹೋದರಿ ಈಗ ತಮ್ಮೆಲ್ರಿಗೂ ಧ್ಯಾನದ ಅಭ್ಯಾಸವನ್ನ ಮಾಡಿಸ್ತಾರೆ. ನಾವೆಲ್ಲರೂ ಸಂಘಟಿತ ರೂಪದಲ್ಲಿ ಒಂದೇ ಚಿಂತನೆಯನ್ನ ಮಾಡ್ತಾ ಆಳವಾದ ಶಾಂತಿ ಅನುಭೂತಿಯನ್ನ ಸ್ವಯಂಗೂ ಮಾಡ್ಕೊಳ್ತಾ ನಮ್ಮ ಪರಿಸರದಲ್ಲೂ ಹರಡ್ತಾ ಇಡೀ ವಿಶ್ವಕ್ಕೆ ಆ ಒಂದು ಧ್ಯಾನದಿಂದ ಶಾಂತಿಯ ಪ್ರಕಂಪನಗಳನ್ನ ಹರಡೋಣ. ಧನ್ಯವಾದಗಳು. ಧನ್ಯವಾದಗಳು ಲಕ್ಷ್ಮೀಜಿ ಅವರಿಗೆ. ಧ್ಯಾನ ಅನ್ನೋದು ಮಾನಸಿಕವಾದಂತ ಒಂದು ಪ್ರಕ್ರಿಯೆ.
ಮನಸ್ಸಿಗೂ ಒಂದು ಶಿಸ್ತು ಬೇಕು, ಮನಸ್ಸಿಗೂ ಒಂದು ವಿಧಾನ ಬೇಕು. ಅದನ್ನ ತಿಳಿಸ್ಕೊಡ್ಲಿಕ್ಕಾಗಿ ನಮ್ಮ ಎದುರುಗಡೆ ಬರ್ತಾ ಇದ್ದಾರೆ ಬ್ರಹ್ಮಕುಮಾರಿ ಮಂಜುಳಕ್ಕ ಅವರು. ಮಂಜುಳಕ್ಕ ಅವರು ಕಳೆದ ಸುಮಾರು 10-15 ವರ್ಷಗಳಿಂದ ಮೈಸೂರಿನಲ್ಲಿ ನೆಲೆಸಿದ್ದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತ ಸಹೋದರಿಯಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರ ಹಿನ್ನೆಲೆ ಇದ್ರೂ ಕೂಡ ಆಧ್ಯಾತ್ಮಿಕ ಸೇವೆಯಲ್ಲಿ ಆಸಕ್ತಿಯನ್ನು ವಹಿಸಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತರಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರನ್ನು ನಾನು ಕೇಳ್ಕೊಳ್ತೀನಿ. ಇಷ್ಟು ಹೊತ್ತು ನಾವು ಕೇಳಿದ ಲಾಭಗಳನ್ನ ನಾವು ಜೀವನದಲ್ಲಿ ಅನುಭವಿಸ್ಬೇಕಾದ್ರೆ ಯಾವ ರೀತಿ ನಾವು ಮೆಡಿಟೇಷನ್ ಮಾಡಬೇಕು, ಅದಕ್ಕೆ ಇರ್ತಕ್ಕಂತಹ ವಿಧಾನಗಳನ್ನು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಬ್ರಹ್ಮಕುಮಾರಿ ಮಂಜುಳಕ್ಕ. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಇದುವರೆಗೂ ಅತ್ಯಂತ ಸರಳ ಸುಂದರ ಶಬ್ದಗಳಲ್ಲಿ ರಶ್ಮಿ ಅಕ್ಕನವರು ಧ್ಯಾನದ ಮಹತ್ವಕ್ಕೆ ಲಾಭಗಳ ಬಗ್ಗೆ ತಿಳಿಸಿದ್ದಾರೆ. ಈಗ ನಾವು ಹೆಚ್ಚು ಸಮಯ ತಗೊಳ್ಳದೇ ನೇರವಾಗಿ ಧ್ಯಾನವನ್ನ ಮಾಡೋಣ. ಲೆಟ್ಸ್ ಪ್ರಾಕ್ಟೀಸ್ ಮೆಡಿಟೇಷನ್ ನೌ. ಸಿಟ್ ಸ್ಟ್ರೇಟ್. ನೀವು ಕೈನಲ್ಲಿ ಏನಾದ್ರು ಇದ್ದಿದ್ರೆ ಪಕ್ಕದಲ್ಲಿ ಇಟ್ಕೊಡಿ. ಎನಿಥಿಂಗ್ ಇಫ್ ಯು ಆರ್ ಕೀಪಿಂಗ್ ಇನ್ ಯೋರ್ ಹ್ಯಾಂಡ್, ಜಸ್ಟ್ ಕೀಪ್ ಇಟ್ aside. Sit straight. Keep your neck straight. Open your eyes. Try to see front. ನಿಮ್ಮ ಮುಂಭಾಗದಲ್ಲಿ ನೇರವಾಗಿ ಕುತ್ತಿಗೆ ಇಟ್ಟು ನಿಮ್ಗೆ ಎಷ್ಟು ಕಂಫರ್ಟಬಲ್ ಸಾಧ್ಯನೋ ಅಷ್ಟು ನೇರವಾಗಿ ಕೂರಿಸ್ಕೊಳ್ಳಿ. You'll be spending few minutes for yourself. ಜೀವನದ ಸಾಕಷ್ಟು ಸಮಯ ನಾವು ಬೇರೆಯವರಿಗೆ ಕೊಡ್ತೇವೆ. ಕೆಲವು ಕ್ಷಣಗಳನ್ನ ನಾವು ನಮಗಾಗಿ ಪಡೆಯೋಣ. ಹೇಗೆ ಒಂದು ಫಲವತ್ತಾದ ಮಣ್ಣಿನಲ್ಲಿ ಬೀಜವನ್ನು ಹಾಕಿದ್ರೆ ಅದಕ್ಕೆ ನೀರು ಮತ್ತು ಸೂರ್ಯನ ಶಾಖ ಬೆಳೆದಿದ್ದರೆ ಅದು ಅಂಕುರಿತ ಆಗುತ್ತೆ, ಇಟ್ ಸ್ಪ್ರೌಟ್ಸ್. ಹಾಗೆ ನಾವು ಪ್ರತಿಯೊಬ್ಬರಲ್ಲೂ ಸಹ ಎಲ್ಲ ರೀತಿಯ ಶಕ್ತಿ ಇದೆ. ಯಾವುದನ್ನು ನಾವು ಬೇರೆಯವರಿಂದ ನಿರೀಕ್ಷೆ ಮಾಡ್ತೀವಿ, ಸುಖ, ಶಾಂತಿ, ಆನಂದ, ಖುಷಿ, ಪ್ರೇಮ, ಏಕಾಗ್ರತೆ, ಇಚ್ಛಾಶಕ್ತಿ ಏನೇ ಇರ್ಬೋದು, ಎಲ್ಲವೂ ನಮ್ಮಲ್ಲೇ ಇದೆ. ಅದೆಲ್ಲವೂ ನಮ್ಮೊಳಗಡೆ ಸುಪ್ತ ರೂಪದಲ್ಲಿದೆ. ಇಟ್ ಹ್ಯಾಸ್ ಟು ಸ್ಪ್ರೌಟ್ ನಾವು. ಅದಕ್ಕೆ ಬೇಕಾಗಿರೋದು ಒಂದು ಏಕಾಗ್ರತೆಯ ಶಕ್ತಿ, ಎರಡನೇದು ನಮಗೆ ಅವೆಲ್ಲವೂ ನಮ್ಮಲ್ಲಿದೆ ಅನ್ನುವಂತಹ ಸ್ಮೃತಿ ಅಥವಾ ಮೆಮರೀಸ್. ಸೊ ಆ ಒಂದು ಸ್ಮರಣ ಶಕ್ತಿ ಮತ್ತು ಏಕಾಗ್ರತಾ ಶಕ್ತಿಯ ಮೂಲಕ ನಾವೀಗ ಧ್ಯಾನದ ಅನುಭವ ಮಾಡೋಣ. ಹೇಗೆ ಥರ್ಮೋಡೈನಮಿಕ್ಸ್ ನಲ್ಲೂ ಸಹ ಹೇಳಲಾಗುತ್ತೆ, ಪ್ಲಸ್ ಅಯಾನ್ಸ್ ಅಂಡ್ ಮೈನಸ್ ಮೀನ್ಸ್ ಪಾಸಿಟಿವ್ ಅಯಾನ್ಸ್, ನೆಗೆಟಿವ್ ಅಯಾನ್ಸ್ ಒಟ್ಟಿಗೆ ಇರುತ್ತೆ ಬ್ಯಾಟ್ರಿನಲ್ಲಿ. ಆದ್ರೆ ಅಸ್ತವ್ಯಸ್ತ ಆಗಿರುತ್ತೆ, ಮೇಲೆ ಕೆಳಗಡೆ ಆಗಿರುತ್ತೆ. ಯಾವಾಗ ನಾವು ಚಾರ್ಜ್ ಮಾಡ್ತೀವಿ ಅದರೊಳಗಡೆ ಇರುವಂತಹ ಪಾಸಿಟಿವ್ ನೆಗೆಟಿವ್ ಅಯಾನ್ಸ್ ವ್ಯವಸ್ಥಿತ ರೂಪದಲ್ಲಿ ಬರುತ್ತೆ ಅಷ್ಟೇ. ದಟ್ ಈಸ್ ಚಾರ್ಜಿಂಗ್. And even meditation is also self-charging. When you talk to yourself, that is self-talk, what sister was telling, that is nothing but meditation. Okay? Again, ಯಾವುದೇ distraction ಬೇಡ. Withdraw all your attention. Focus on yourself. ಸಂಪೂರ್ಣ ಗಮನ ನಿಮ್ಮ ಮೇಲಿರಲಿ. Let us attain minimum concentration needed for the meditation. ಧ್ಯಾನ ಮಾಡಲು ಕನಿಷ್ಠ ಏಕಾಗ್ರತೆಯ ಅವಶ್ಯಕತೆ ಇರುತ್ತೆ. ಆ ಏಕಾಗ್ರತೆಯನ್ನು ಈಗ ಸಾಧಿಸೋಣ. ದೀರ್ಘವಾದ ಉಸಿರಾಟ ಮಾಡಿ ನಿಧಾನಕ್ಕೆ ಉಸಿರನ್ನ ಒಳಗೆ ತಗೊಳ್ತಾ ಹೊರಗಡೆ ಬಿಡಿ. Deeply breathing and deeply breathing out. Breathing. ನಿಮ್ಮ ಕಾಲಬೆರಳ ತುದಿಯಿಂದ ನಿಮ್ಮ ಶರೀರವನ್ನು ಗಮನಿಸುವ ಪ್ರಯತ್ನ ಮಾಡಿ. ಕಾಲಬೆರಳ ತುದಿ, ಪಾದಗಳು, ಲೆಗ್ಸ್, ನೀಸ್, ಹ್ಯಾಂಡ್ಸ್, ಟಮ್ಮಿ, ಚೆಸ್ಟ್, throat, face, nose, eyes, eyebrows, different eyebrows place in empty space. ಕಿರುಗುಗಳ ನಡುವಿನ ಸಾಲಿಸಾದ ಎಲ್ಲಿ ನಾವು ತಿಲಕಾಸುವ ಬಟ್ಟನ್ನು ಇಡಬೇಕು. Focus here between your eyes.
surrounding. Try to listen to different sounds around you through your ears. ನಿಮ್ಮ ಕಿವಿಗಳ ಮೂಲಕ ಸುತ್ತಮುತ್ತಲಿನ ಶಬ್ದವನ್ನು ಕೇಳುವ ಪ್ರಯತ್ನ ಮಾಡಿ. Different sounds around you. ಕಣ್ಣುಗಳ ಮೂಲಕ ಏನನ್ನು ನೋಡುತ್ತಿದ್ದೀರೋ ಅದನ್ನು ಸ್ಪಷ್ಟವಾಗಿ ನೋಡುವ ಪ್ರಯತ್ನ ಮಾಡಿ. Try to see the things clearly through your eyes. Feel the cool breeze. ತಣ್ಣನೆಯ ಗಾಳಿ ಅನುಭವ ಮಾಡಿ through your skin. Feel the warmth of your clothes. ನಿಮ್ಮ ಬಟ್ಟೆಯ ಬೆಚ್ಚಗಿನ ಅನುಭವ ಮಾಡಿ. Completely have focus on your body, your toes, your legs, your knees, thighs, tummy, chest, face, eyes, between eyebrows. Consider this is the place where all my energy is accumulated. ಈ ಸ್ಥಾನದಲ್ಲಿ ನನ್ನೆಲ್ಲ ದಿವ್ಯ ಶಕ್ತಿಗಳು ಕೇಂದ್ರೀಕೃತವಾಗಿವೆ. Try to visualize clearly like a star, a divine light. ದೇವರ ಮುಂದೆ ದೀಪವನ್ನು ಬೆಳಗಿಸಿದಂತೆ ಪ್ರಕಾಶಮಯವಾದಂತಹ ಜ್ಯೋತಿ ಬೆಳಕು. ಈ ಬೆಳಕು ಸಾಧಾರಣವಾದ ಬೆಳಕಲ್ಲ. ಶಾಂತಿಯ ಬೆಳಕಿದೆ, ಪ್ರೀತಿಯ ಬೆಳಕು, the light of knowledge, the light of love, the light of truth, the divine light. It's a source of unique light. Thanks for you here, soul, spirit, a special divine power accumulated here. This is not ordinary light. This is not ordinary power. Special, spiritual, higher. ಈ ಬೆಳಕು ಮಾತನಾಡುವ ಬೆಳಕು, ಸರಿ ತಪ್ಪು ಯೋಚಿಸುವ ಬೆಳಕು. ಭಾವನೆಗಳಿರುವ ಬೆಳಕು, ಜೀವಂತ ಬೆಳಕು. ನಾನೇ ಈ ಬೆಳಕು. I am this light. I am the spirit. I am the source of all the powers. Peace, love, knowledge, willpower, peace, sweetness, kindness, cooperation, everything within me. I am abundant and I am full and I am enough. ನನ್ನಲ್ಲಿರುವ ಶಕ್ತಿ
ಅಗಾಧವಾದದ್ದು, ಹೇರಳವಾದದ್ದು. Feel this light is flowing throughout your body, between your eyes. This divine light is radiating throughout your body. ನಿಮ್ಮ ಶರೀರದ ಅಂಗಾಂಗಗಳಲ್ಲಿ ಈ ದಿವ್ಯ ಬೆಳಕು, ದಿವ್ಯ ಶಕ್ತಿ ಹರಿದಾಡುತ್ತಿದೆ. Focus how the divine power, the power of peace, the power of love is flowing throughout your body. ರಕ್ತದ ಕಣಕಣಗಳಲ್ಲಿ ಶಾಂತಿ, ನರನಾಡಿಗಳಲ್ಲಿ ಪ್ರೀತಿ, ಮೂಳೆ ಮಾಂಸಖಂಡಗಳಲ್ಲಿ ಶಕ್ತಿ, ಹೃದಯದಲ್ಲಿ ಆನಂದ, ಮುಖದಲ್ಲಿ ಸಂತುಷ್ಟತೆ, ಕಣ್ಣುಗಳಲ್ಲಿ ಪರಿಶುದ್ಧ ಪ್ರೀತಿ. Observe, feel, observe your mind. ನಿನ್ನ ಮನಸ್ಸು ಹಗುರವಾಗಿದೆ, ಶಾಂತಿಯ ಅನುಭೂತಿ ಮಾಡುತ್ತಿದೆ, ಶೀತಲತೆ, ಸ್ಥಿರತೆ, ಪರಿಶುದ್ಧ ಬೆಳಕುಗಳನ್ನು and the pure light, light of true knowledge, light of peace, light of all that is good, divine. I am special. I am pure, I am powerful. ಈ ಶುದ್ಧ ಬೆಳಕು ನನ್ನ ಶರೀರದ ಎಲ್ಲೆಡೆ ಹರಿದಾಡ್ತಾ ಇದೆ. This is keeping my health intact. ಶರೀರದ ಅಂಗಾಂಗದ ಆರೋಗ್ಯ ಸುಭದ್ರವಾಗಿದೆ, ಮನಸ್ಸು ನಿರ್ಮಲವಾಗಿದೆ, ಬುದ್ಧಿ ಏಕಾಗ್ರವಾಗಿದೆ. This is me, special, pure, divine light. Now, let's try to enhance this power with the help of God's presence. ನಿಮ್ಮ ಯಾವ ದೇವರು ತುಂಬ ಪ್ರಿಯನೋ ಆ ಪರಮಾತ್ಮನನ್ನು ಈ ಒಂದು ದಿವ್ಯ ಅಂಗಳಕ್ಕೆ ಆಹ್ವಾನಿಸಿ. ಎಷ್ಟು ನಿಮ್ಮ ನೆತ್ತಿಯ ಮೇಲೆ 2 ಅಡಿ ಎತ್ತರದಲ್ಲಿ ಆ ಪರಮಾತ್ಮನ ದಿವ್ಯ ಪ್ರಕಾಶ ನಿರಂತರವಾಗಿ ನಿಮ್ಮ ಮೇಲೆ ಬೀಳುತ್ತಿರುವ ಅನುಭವ ಮಾಡಿ. ಅಥವಾ ಸಂಪೂರ್ಣ ಬ್ರಹ್ಮಾಂಡದ ಸಕಲ ದಿವ್ಯ ಶಕ್ತಿ ಒಂದು ಸೂರ್ಯನ ರೂಪವನ್ನು ತಾಳಿ ನಿಮ್ಮ ನೆತ್ತಿಯ ಮೇಲೆ 2 ಅಡಿ ಎತ್ತರದಲ್ಲಿರುವ ಅನುಭವ ಮಾಡಿ. ನನ್ನಲ್ಲಿ ಆಗ ಶಾಂತಿ, ಖುಷಿ, ಪ್ರೀತಿ, ಆನಂದ, ಶಕ್ತಿ ಇದೆಯೋ ಅದೆಲ್ಲವೂ ಈ ಬ್ರಹ್ಮಾಂಡದಲ್ಲಿ ಅಗಾಧವಾಗಿ ತುಂಬಿದೆ. ಸಂಪೂರ್ಣ ಬ್ರಹ್ಮಾಂಡದ ದಿವ್ಯ ಶಕ್ತಿ, ಪರಮಾತ್ಮನ ಪರಮಶಕ್ತಿ
ನನ್ನ ಜೊತೆ ಇದೆ. ನನ್ನ ನೆತ್ತಿಯ ಮೇಲೆ ಕೆಲವೇ ಅಡಿಗಳ ಎತ್ತರದಲ್ಲಿ ಆಕಾಶದ ಸೂರ್ಯನ This is the source of all that I want. ಅನುಭವ ಮಾಡಿ ಪರಮಾತ್ಮನ ಪರಮಶಾಂತಿಯ ಬೆಳಕು ನನ್ನ ಮೇಲೆ ಬೀಳ್ತಾ ಇದೆ. ನನ್ನ ಮನಸ್ಸು ಪರಮಶಾಂತಿಯಿಂದ ತುಂಬ್ತಾ ಇದೆ. The divine love of God centering my heart. I enter it. Need a spirit. ನನ್ನ ಅಂತರಾತ್ಮನಲ್ಲಿ ಪರಮಾತ್ಮ ಪ್ರೇಮದ ಪ್ರವೇಶವಾಗುತ್ತಿದೆ. ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಆಗುವ, ಸಫಲತೆಯನ್ನು ತರುವ ಸರ್ವ ದಿವ್ಯ ಶಕ್ತಿಗಳು ಪರಮಾತ್ಮನ ಮೂಲಕ ನನ್ನನ್ನು ಪ್ರವೇಶಿಸುತ್ತಿದೆ. Now, full of God's power, the power to do right things, the power to do all that is right, all that I want. ನನ್ನ ಮನಸ್ಸಿನಲ್ಲಿ ಮೊದಲಿಗಿಂತಲೂ ಹೆಚ್ಚಿನ ಪ್ರೀತಿ, ಹೆಚ್ಚಿನ ಶಾಂತಿ, ಹೆಚ್ಚಿನ ಸ್ಥಿರತೆ ಬಂದಿದೆ. I have no better understanding of myself. ಈ ಧ್ಯಾನದಿಂದ ಪ್ರಾಪ್ತಿಯಾಗಿರುವಂತಹ ಶಕ್ತಿಗಳನ್ನು ನಮ್ಮ ಸಂಬಂಧಗಳ ಸುಖದ ಅನುಭವಕ್ಕೆ ಈಗ ಉಪಯೋಗಿಸುವ ಪ್ರಯತ್ನ ಮಾಡಿ. Let's use this divine power. Feel the happier relationship, the healthier relationship. ನಾನು ಶುದ್ಧ ಬೆಳಕು, ಪರಿಶುದ್ಧ ಪ್ರೇಮದ, ಪರಿಶುದ್ಧ ತಿಳುವಳಿಕೆಯ ನಕ್ಷತ್ರ ರೂಪದಲ್ಲಿ ಈ ಹಣೆಯ ಮಧ್ಯದ ಉಬ್ಬುಗಳ ನಡುವಿನ ಜಾಗದಲ್ಲಿ ಹೊಳಿತಾ ಇದೆ. Radiating all His powers continuously. ಈ ಶಾಂತಿ ನನ್ನ ಮಾತುಗಳಲ್ಲಿ ಮಧುರತೆಯ ರೂಪದಲ್ಲಿ, ತಿಳುವಳಿಕೆಯು ನನ್ನ ಉತ್ತಮ ನಿರ್ಣಯಗಳ ರೂಪದಲ್ಲಿ, ಶಕ್ತಿಯು ನನ್ನ ಸುಖದಾಯಿ ನಡವಳಿಕೆಯಲ್ಲಿ ಕಾಣಿಸಲಿ.
ಸಂಪೂರ್ಣ ಗಮನ ನಿಮ್ಮ ಕಡೆಗೆ. ಈಗ ನಿಮ್ಮ ಮನಸ್ಸಿನ ಮೂಲಕ ಇಲ್ಲಿ ದೈಹಿಕವಾಗಿ ಕುಳಿತಿರುವಂತೆಯೇ ನಿಮ್ಮ ಮನೆ ಅಥವಾ ಹಾಸ್ಟೆಲ್, ಸ್ಕೂಲ್, ಕಾಲೇಜ್, ಆಫೀಸ್ ಯಾವುದಾದರೂ ಸ್ಥಾನಕ್ಕೆ ನೀವು ಮನಸ್ಸಿನ ಮೂಲಕ ಹೋಗಬಹುದು. ನಿಮ್ಮ ಮನೆಯ ಬಾಗಿಲಲ್ಲಿ ನಿಮ್ಮವರನ್ನು ಕಾಣುವ ಪ್ರಯತ್ನ ಮಾಡಿ. ನಿಮಗೆ ಬೇಕಾದವರೆಲ್ಲ ನಿಮ್ಮ ಜೊತೆಗೆ ಅವರ ಮುಖವನ್ನೇ ಗಮನಿಸಿ. ನಿಮ್ಮ ಪೇರೆಂಟ್ಸ್, ಸಿಬ್ಲಿಂಗ್ಸ್, relatives, friends, colleagues, family. ಅವರ ಮುಖವನ್ನೇ ಗಮನಿಸಿ. ಅವರ ಹಣೆಯ ಮಧ್ಯದಲ್ಲಿ ನಿಮ್ಮಂತೆಯೇ ಹೊಳೆಯುತ್ತಿರುವ ಬೆಳಕಿನ ನಕ್ಷತ್ರ, ಬೆಳಕಿನ ಪುಂಜ ಆತ್ಮನನ್ನು ಗಮನಿಸುವ ಪ್ರಯತ್ನ ಮಾಡಿ. ಅವರು ನಿಮ್ಮಂತೆಯೇ ಬೆಳಕು, ಶಾಂತಿಯ ಬೆಳಕು. ಅವರು ನಿಮ್ಮಂತೆಯೇ ಶುದ್ಧ ಬೆಳಕು. ನಿಮ್ಮಂತೆಯೇ ನಿರ್ಮಲ ಮನಸ್ಸು ಅವರಿಗೂ ಇದೆ. ನಿಮ್ಮಂತಹ ದೈವ ಶಕ್ತಿ ಅವರಲ್ಲಿ ಇದೆ. ಅವರ ಹಣೆಯನ್ನೇ ಗಮನಿಸಿ. ಅವರು ನಿಮಗೆ ಏಕೆ ಮುಖ್ಯ ಪ್ರಶ್ನೆ ಮಾಡ್ತಾರೆ. Why these are important to me? Try to get the answer. These are very essential, crucial part of my life. ಇವರು ನನ್ನ ಜೀವನದ ಅವಿಭಾಜ್ಯ ಅಂಗ. ನನ್ನ ಜೀವನ ಇವರಿಲ್ಲದೆ ಇರಕ್ಕೆ ಸಾಧ್ಯನೇ ಇಲ್ಲ. ಅವರಿಂದ ನಿಮ್ಗೆ ಏನಾದರೂ ನೋವಾಗಿದ್ರೆ ಕ್ಷಮಿಸಿ. ನೀವು ಅವ್ರಿಗೇನಾದರೂ ನೋಡ್ಕೊಟ್ಟಿದ್ರೆ ಸಾರಿ ಕೇಳಿ. From the bottom of heart. ಅವ್ರು ನಿಮ್ಗೆ ಏನು ಉಪಕಾರ ಮಾಡಿದ್ದಾರೆ ರಿಯಲೈಸ್ ಮಾಡ್ತಾರೆ. ಅದೇ the help they have done to you. Thank them deeply from the heart. ಅಂತರಾಳದಿಂದ ಧನ್ಯವಾದ ಸಮರ್ಪಿಸಿ. ಅವರ ಯಾವುದಾದರೂ ಒಂದು ವಿಶೇಷತೆಯನ್ನ ನಿಮ್ಮ ಮನಸ್ಸಿನ ಪುಟದಲ್ಲಿ ತಂದು ಅವರೊಳಗೆ ಸಂತೋಷವಾಗಿರುವ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಶಾಂತಿ ಇದೆ. ಮನಸ್ಸಿನಲ್ಲಿ ಪ್ರೀತಿ ಇದೆ. ಈ ಶಾಂತಿ, ಈ ಪ್ರೀತಿ ಜಗತ್ತಿನ ಎಲ್ಲ ಕಡೆ ಪಸರಿಸಲಿ. ಫೀಲ್ ಮಾಡಿ. ನಿಮ್ಮೊಳಗಿನ ಶಾಂತಿ, ನಿಮ್ಮೊಳಗಿನ ಖುಷಿ, ಪ್ರೀತಿ, ಆನಂದ ನಿಮ್ಮ ಮುಖದಿಂದ, ಕಣ್ಣುಗಳಿಂದ, ನಿಮ್ಮ ಆಲೋಚನೆಗಳ ಮೂಲಕ ಇಡೀ ಜಗತ್ತನ್ನು ತಲುಪುತ್ತಿದೆ. ಪರಮಾತ್ಮನ ಪರಮ ಶಾಂತಿಯ ಪರಮ ಪವಿತ್ರ ಕಿರಣಗಳು
ಈ ಜಗತ್ತನ್ನು ಶುದ್ಧ ಶಕ್ತಿಶಾಲಿಯಾಗಿಸ್ತೀವಿ. ಈ ಜಗತ್ತು ಪುನಃ ನಾವೆಲ್ಲ ಸುಖದ ಬದುಕು ಮಾಡಲು ಯೋಗ್ಯವಾಗಿ ರೂಪುಗೊಳ್ಳುತ್ತದೆ. Feel the peace within you, around you. ಮನಸ್ಸು, ಮನೆ, ಜಗತ್ತು ಸಂಪೂರ್ಣ ಶಾಂತಿ, ಪರಿಶುದ್ಧ ಪ್ರೀತಿಯಿಂದ ಮಡಗಿದೆ. ಪುನಃ ಗಮನ ಹಳೆಯ ಮಧ್ಯದ ಹುಬ್ಬುಗಳ ನಡುವೆಗಳಲ್ಲಿ. I am the source of all the spiritual power. I am peace. I am love. I am knowledge. I am the Father, divine